ಜೈ ಭಾರತ್ ವಂದೇ ಮಾತರಂ. ಅಮೆರಿಕದ F-35 ಫೈಟರ್ ಜೆಟ್ ಕೂಡ ವಿಶ್ವದ ಅತ್ಯುತ್ತಮ ಫೈಟರ್ ಜೆಟ್ಗಳಲ್ಲಿ ಒಂದು ಅಂತ ಭಾವಿಸಲಾಗುತ್ತಿದೆ. ಇದು ಹೈಟೆಕ್ ಹೊಂದಿರುವ ಸ್ಟೆಲ್ತ್ ಫೈಟರ್ ಜೆಟ್. ಈ ಫೈಟರ್ ಜೆಟ್ ಅನ್ನು ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡಲು ಅಮೆರಿಕ ಹೊರಟಿತ್ತು. ಭಾರತವು ಕೂಡ ಇದನ್ನು ಪರ್ಚೇಸ್ ಮಾಡಲಿದೆ ಅಂತ ಹೇಳಲಾಗಿತ್ತು. ಇದಕ್ಕೆ ಸ್ಪಷ್ಟನೆ ಕೊಟ್ಟಿರುವ ಭಾರತ ಸರ್ಕಾರ ಲೀಸ್ಟ್ನಿಂದ F-35 ಅನ್ನು ಹೊರಗಿಟ್ಟಿದ್ದೇವೆ ಅಂತ ಹೇಳಿದ್ರು. ಈಗ F-35ಗೆ ಮತ್ತೊಂದು ಹೊಡೆತ ಸಿಕ್ಕಿದೆ, ಅದು ಸ್ಪೇನ್ನ ಮೂಲಕ. ಈ ರಾಷ್ಟ್ರವು ಕೂಡ ಆ ಫೈಟರ್ ಜೆಟ್ನ ಮೇಲೆ ಒಂದು ವಿಶೇಷವಾದ ಆಸಕ್ತಿಯನ್ನು ಹೊಂದಿತ್ತು. ಅದರ ಕಾರ್ಯಕ್ಷಮತೆ ನೋಡಿ ಖರೀದಿಸುವುದರಲ್ಲಿ ಕೂಡ ಇದ್ರು. ಆದರೆ ಈಗ F-35 ಅನ್ನು ನಾವು ಖರೀದಿಸುವುದಿಲ್ಲ ಅಂತ ಸ್ಪೇನ್ ಹೇಳಿದೆ. ಇದು ಲಾಕ್ಹೀಡ್ ಮಾರ್ಟಿನ್ಗೆ ಆದಂತಹ ದೊಡ್ಡ ಆಘಾತ. ಯಾಕೆಂದ್ರೆ ಇದಕ್ಕಿಂತ ಮುಂಚೆ ಭಾರತ ರಿಜೆಕ್ಟ್ ಮಾಡಿತ್ತು, ಈಗ ಸ್ಪೇನ್ ರಿಜೆಕ್ಟ್ ಮಾಡಿದೆ. ಈ ಸ್ಪೇನ್ ಯಾಕೆ ಈ ಫೈಟರ್ ಜೆಟ್ ಅನ್ನು ರಿಜೆಕ್ಟ್ ಮಾಡಿದೆ ಅಂತ ನೋಡೋದಾದ್ರೆ ಹಿಂದೆ ನಡೆದಂತಹ ಘಟನೆಯನ್ನು ಸ್ವಲ್ಪ ನೆನಪು ಮಾಡಬೇಕಾಗುತ್ತೆ. ಸ್ಪೇನ್ ಹಾಗೂ ಅಮೆರಿಕ ಎರಡು ಕೂಡ ನ್ಯಾಟೋ ಸದಸ್ಯ ರಾಷ್ಟ್ರಗಳು. ನ್ಯಾಟೋದಲ್ಲಿ ಒಂದು ನಿಯಮವಿದೆ. ನ್ಯಾಟೋ ಸದಸ್ಯ ರಾಷ್ಟ್ರಗಳು ತನ್ನ GDPಯ 2% ಅನ್ನು ನ್ಯಾಟೋಗೆ ಕೊಡಬೇಕೆಂಬುದು. ಅದರ ಖರ್ಚು ವೆಚ್ಚ ಇರಬಹುದು, ಕಾರ್ಯಾಚರಣೆಗಾಗಿ ಬಳಸುವಂತಹ ಈ ಫೈಟರ್ ಜೆಟ್ನ ಖರ್ಚುಗಳಿರ್ಬೋದು, ಅಥವಾ ಇನ್ನಿತರ ಮಿಲಿಟರಿ ಇಕ್ವಿಪ್ಮೆಂಟ್ಗಳಿಗೆ ಹಾಗೂ ಮೇಂಟೆನೆನ್ಸ್ಗಳಿಗಾಗಿ ಈ ಸದಸ್ಯ ರಾಷ್ಟ್ರಗಳು ಹಣ ಕೊಡ್ತಾರೆ. ಈ ನ್ಯಾಟೋ ಸದಸ್ಯ ರಾಷ್ಟ್ರಗಳಲ್ಲಿ ಒಂದು ಹೆಚ್ಚಿನ ಹಣವನ್ನು ಅಮೆರಿಕ ಖರ್ಚು ಮಾಡುತ್ತಿದೆ ಅಂತ ಹೇಳಲಾಗುತ್ತಿತ್ತು. ಈ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಹಿಂದೆ ನಡೆದಂತಹ ನ್ಯಾಟೋ ಸಭೆಯಲ್ಲಿ ಒಂದು ಪ್ರಸ್ತಾವನೆಯನ್ನು ಮುಂದಿಡಲಾಯಿತು. ಆ ಪ್ರಸ್ತಾವನೆ ಏನೆಂದರೆ, ಈ ನ್ಯಾಟೋ ಸದಸ್ಯ ರಾಷ್ಟ್ರಗಳು ತಮ್ಮ GDPಯ 5% ಹಣವನ್ನು ನ್ಯಾಟೋಗೆ ಕೊಡಬೇಕೆಂಬುದು. ಹಿಂದೆ 2% ಇತ್ತು, ಈಗ ಅವರು ಹೇಳ್ತಾರೆ 5% ಕೊಡಬೇಕು ಅಂತ. ಈ ನ್ಯಾಟೋ ಸದಸ್ಯ ರಾಷ್ಟ್ರಗಳಲ್ಲಿ ಕೂಡ ಎಲ್ಲ ರಾಷ್ಟ್ರಗಳು ಅಮೆರಿಕದ ಹಾಗೆ ಶ್ರೀಮಂತವನ್ನು ಹೊಂದಿಲ್ಲ, ಅವರ ಹಾಗೆ GDP ಕೂಡ ಇಲ್ಲ. ಕೆಲವೊಂದು ಸಣ್ಣ ಪುಟ್ಟ ರಾಷ್ಟ್ರಗಳು ತಮ್ಮ ಆತ್ಮರಕ್ಷಣೆಗಾಗಿ ನ್ಯಾಟೋ ಸಂಘಟನೆ ಸೇರಿದ್ದಾರೆ. ಅದರಲ್ಲಿ ಒಂದು ನಿಯಮವಿದೆ, ಒಬ್ಬರ ಮೇಲೆ ದಾಳಿ ಆದರೆ ಎಲ್ಲರ ಮೇಲೆ ದಾಳಿ ಅಂತ ಭಾವಿಸಲಾಗುತ್ತೆ. ಆ ಒಂದು ಅಡ್ವಾಂಟೇಜ್ಗೋಸ್ಕರ ಕೆಲವೊಂದು ರಾಷ್ಟ್ರಗಳು ಈ ನ್ಯಾಟೋಗೆ ಸೇರಿದೆ. ಅಂತಹ ರಾಷ್ಟ್ರಗಳಲ್ಲಿ ಸ್ಪೇನ್ ಕೂಡ ಒಂದು. ಸ್ಪೇನ್ ಇದಕ್ಕೆ ಒಂದು ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಡೊನಾಲ್ಡ್ ಟ್ರಂಪ್ ಅವರ ಸಲಹೆಯನ್ನು ತಿರಸ್ಕರಿಸುತ್ತಾರೆ. ಈ GDPಯ 5% ಹಣವನ್ನು ನ್ಯಾಟೋಗೆ ಖರ್ಚು ಮಾಡಲು ಕಷ್ಟವಾಗುತ್ತೆ, ಡೊನಾಲ್ಡ್ ಟ್ರಂಪಿನ ಸಲಹೆಯನ್ನು ಪಾಲಿಸಲು ಆಗಲ್ಲ ಅಂತ ಸ್ಪೇನ್ ಹೇಳುತ್ತೆ. ಇದು ಟ್ರಂಪ್ಗೆ ತುಂಬಾ ಇರುಸುಮಿರುಸು ಉಂಟಾಗುತ್ತೆ. ತನಗೆ ಅವಮಾನ ಆಯಿತು ಅಂತ ಭಾವಿಸುತ್ತಾರೆ. ಅಲ್ಲಿಂದ ಇವರಿಬ್ಬರ ನಡುವೆ ಒಂದು ಮುಸುಕಿನ ಗುದ್ದಾಟ ನಡೆಯುತ್ತಾ ಬಂದಿದೆ. ಒಂದು ಕಡೆ ಅಮೆರಿಕ ಹೇಳುತ್ತೆ, ಸ್ಪೇನ್ನ ಮೇಲೂ ಕೂಡ ನಾವು ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆ ಹಾಕ್ತೀವಿ ಅಂತ. ಹೀಗೆ ಕೆಲವೊಂದು ಅಮೆರಿಕದ ಜೊತೆಗಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದಾಗಿ ಈ F-35 ಯುದ್ಧ ವಿಮಾನದ ಡೀಲನ್ನೇ ಕ್ಯಾನ್ಸಲ್ ಮಾಡ್ತಾರೆ. ಅವರು ತಮ್ಮದೇ ಆದ ಯುರೋಪಿಯನ್ ಫೈಟರ್ ಟೈಫೂನ್ ಅನ್ನು ಪಡೆಯಲು ಮುಂದಾಗುತ್ತಿದ್ದಾರೆ. ಈ ಯೂರೋ ಫೈಟರ್ ಟೈಫೂನ್ ಇದೆಯಲ್ಲ, ಇದರಲ್ಲಿ UK, ಜರ್ಮನಿ, ಇಟಲಿ ಹೀಗೆ ಕೆಲವೊಂದು ರಾಷ್ಟ್ರಗಳು ಸೇರಿ ನಿರ್ಮಿಸಿದಂತಹ ಫೈಟರ್ ಜೆಟ್. ಇದರಲ್ಲಿ ಹೆಚ್ಚಿನ ಪಾಲು ಯುರೋಪಿಯನ್ ರಾಷ್ಟ್ರದಾಗಿದೆ. ತಮ್ಮದೇ ಆದ ಫೈಟರ್ ಜೆಟ್ ಅನ್ನು ಹೊಂದಲು ಈ ಸ್ಪೇನ್ ಬಯಸುತ್ತಿದೆ. ಮತ್ತೊಂದು ಕಡೆ ಈ F-35ಗೆ ಹೋಲಿಸಿದರೆ ಈ ಟೈಫೂನ್ಗೆ ಕಡಿಮೆ ವೆಚ್ಚ ಮಾಡಬಹುದು, ಅದರ ಮೇಂಟೆನೆನ್ಸ್ ಕೂಡ ಕಡಿಮೆ. ಇದು F-35ಗೆ ಸಮಾನವಾಗಿ ಇಲ್ಲದಿದ್ರೂ ಕೂಡ ಇದು ಕೂಡ ಒಂದು ಉತ್ತಮ ಫೈಟರ್ ಜೆಟ್ಗಳಲ್ಲಿ ಒಂದು ಅಂತ ಭಾವಿಸಲಾಗುತ್ತೆ. ಈ ಫೈಟರ್ ಜೆಟ್ ಯಾವುದೇ ಇರಲಿ, ಅದನ್ನು ಚಲಾಯಿಸುವಂತಹ ಚಾಕಚಕ್ಯತೆ ಬೇಕು. ಈ ಡೊನಾಲ್ಡ್ ಟ್ರಂಪ್ ಅವರ ಕೆಲವೊಂದು ನಿರ್ಧಾರದಿಂದಾಗಿ ಅಮೆರಿಕದ ಕಂಪನಿಗಳಿಗೆ ತುಂಬಾ ಲಾಸ್ ಆಗ್ತಿದೆ. ಅವರು ಮಾಡಿದಂತಹ ನಿರ್ಧಾರ ಅವರಿಗೆ ತಿರುಗುಬಾಣವಾಗುತ್ತಿದೆ.